ನಮ್ಮ ಕಾರ್ಯಕ್ರಮವನ್ನು ನೋಡ್ತಿರೋಂಥ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ಹಾಗೆ ಒಂದು ವಿಡಿಯೋ ಮಾಡ್ತೀನಿ, ವಿಡಿಯೋನ ನೋಡಿ ಸುಮ್ಮನಾಗಬೇಡ್ರಿ. ದಯವಿಟ್ಟು ಇನ್ನು ಹೊಸ್ದಾಗಿ ಯಾರು ನಮ್ಮ ಚಾನಲ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ವಿಡಿಯೋನ ಲೈಕ್ ಕೊಡ್ರಿ. ಆಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ. ಹಾಗೆ ಶೇರ್ ಮಾಡಿರಿ ದಯವಿಟ್ಟು. ಈಗ ವಿಡಿಯೋನ ಮಾಡೋಣ ನೋಡ್ರಿ. ಮಂಜಮ್ಮಂದು ಡಿಲ್ವರಿಯಾಗಿ ಬಂದಿದ್ರು, ನೋಡೋಕ್ಕೆ ಹೋಗೋಣ ಅಂತ ಇದ್ದೆ. ಒಬ್ಬಳೇ ಹೆಂಗೆ ಹೋಗೋದು, ಯಾರಾನ ಬಂದರೆ ಜೊತೆಗೆ ಹೋಗೋಣ ಅಂತಂದೇಳಿ ಸುಮ್ಕಾಗಿದ್ದೆ. ಯಾರಾನ ಬಂದರೆ ಹೋಗಿ ಬರ್ಬೇಕು, ನೋಡ್ಕೊಂಬರ್ಬೇಕು. ಹೋಗಿ ಯಾರೇ ಬಂದು ಆಸ್ಪತ್ರೆಯಿಂದ 5-6 ದಿವಸ ತಂತೆ ಹೋಗಲೇ ಇಲ್ಲ. ಆಸ್ಪತ್ರೆಗೆ ಇದ್ದಂಗೆ ಹೋಗ್ಬೇಕಾಯ್ತು, ನೋಡೋಕ್ಕೆ ಬಿಡುವಾಗಲಿಲ್ಲ. ಎಲ್ಲಿ ಹೋಗೋಣ ಬಿಡು, ಬಂದಾಗ ಹೋಗೋಣ ಅಂತಂದೇಳಿ ಸುಮ್ಕಾಗಿದ್ದೆ. ನೋಡೋಣ ಯಾರನ್ನ ಬಂದರೆ ಹೋಗ್ಯಾನ ಬರಬೇಕು. ಏನು ನಿಂಗಜ್ಜಿ ಯಾಕೆ ನಿಂತ್ಕೊಂಡೆ ಸುಮ್ಮನೆ ನೋಡ್ತಾ ನಿಂತ್ಕೊಂಡಿದ್ದೆ? ಏನ ಕಾಯ್ತಿರಂಗಾಗಿ ಎಲ್ಲಿ ಹೊರಟಿಗೆ? ಎಲ್ಗನ ಹೋಗ್ತಿ ಏನು? ಹಿಂಗೆ ಕಾಯ್ಕೊಂಡು ನಿಂತ್ಕೊಂಡಿದ್ದೆ. ಯಾರನ್ನ ಬರೋರ ಇದ್ದಾರ ಏನು? ಯಾರು ಬರ್ತಾರೆ ನಿಂಗಮ್ಮ? ಯಾರು ಬರೋದ? ಯಾರನ್ನ ಬರ್ತಾರೇನಾ? ಹಾಗಾದೇ ಮಂಜಮ್ಮಂದು ಡಿಲ್ವರಿಯಾಗಿ ಬಂದಿದ್ರಲ್ಲ, ನೋಡ್ಕೊಂಬರಕ್ಕೆ ಹೋಗೋಣ ಅಂತಿದ್ದೆ. ನೀನು ಹೋಗಿ ಬಂದೆ, ನಾಳೆನೆ ಮಾತಾಡಿಸ್ಕೊಂಬರಕ್ಕೆ ಹೋಗೋಣ ಅಂತಿದ್ದಮ್ಮ. ತಿರ್ಗಾ ಹೆಣ್ಣು ಹುಡುಗಿ ಆಗಿತ್ತಂತೆ. ನೋಡಮ್ಮ, ಒಂದು ಹೆಣ್ಣು ಹುಡುಗಿ ಆಗಿತ್ತು, ಇನ್ನೊಂದು ಗಂಡಾಗಿದ್ರೆ ವಾಸಿಯಾಗಿತ್ತಮ್ಮ. ಹೋಗಿದ್ದೆ ನೋಡೋಕ್ಕೆ. ಹೋಗೋಣ ಅಂತಿದ್ದೆ. ಯಾತದನ ಇಲ್ಲದ ಬರೀ ಕೈಯಾಗ ಹೆಂಗೆ ಹೋಗೋಣ? ಒಂದು ಬ್ರೆಡ್ ಪಟ್ನುವ ಯಾತನ, ಒಂದು ಬಿಸ್ಕತ್ತ ಯಾತನ ತಂದಿದ್ರೆ ತಾಂಡು ಹೋಗೋಣ. ಬರೀ ಕೈಯಾಗ ಇನ್ನೇನು ಹೋಗೋಣ ಅಂತಂದೇಳಿ ಸುಮ್ಮನಾಗಿದ್ದಾಗ ನಮ್ಮ ಮನೆ ತಾಗೆ ಆಗ ಕವಿತಮ್ಮ, ಇವಳು ಸೌಮ್ಯ ಅವರೆಲ್ಲ ಹೋಗಿದ್ರಮ್ಮ ನೋಡ್ಕೊಂಬರಕ್ಕೆ ಅಂತಂದೇಳಿ. ಹಂಗೆ ಹೋಗಿದ್ರು ಅವ್ರು. ಯಾತು ತಣ್ಣಗಿಲ್ಲ ನನಗೆ, ಹಂಗೆ ಬರೀ ಕೈಯಾಗೆ ಹೋಗಕ್ಕೆ ಬರೋಲ್ಲ. ಅದಕ್ಕೆ ನಮ್ಮ ಹುಡುಗ ಇವತ್ತು ಎಲ್ಗ ಹೋಗ್ತೀನಿ ಅಂತ ಹೇಳಿದ್ದೆ. ಒಂದು ಬ್ರೆಡ್ ಪಟ್ನ ತಂಬ್ರಪ್ಪ ಅಂತಂದೇಳಿ ಹೇಳಿದ್ದೀನಿ. ತಾಮಂದ್ರೆ ನಾಳೆ ಹೋಗಿ ನೋಡ್ಕೊಂಬರೋಣ ಅಂತಂದಿದ್ದೆ. ನೀನು ಹೋಗಿದ್ದೆ ನಿಂಗೆ ಜಾಲೇನೆ? ಏನ್ರಮ್ಮ ಹೊತ್ತು ಮುಂಚೆ ಒಳ್ಳೆಟ ಮಾತಾಡ್ತಾ ನಿಂತ್ಕೊಂಡ್ರಿ? ಏನು ಸಮಾಚಾರ? ಏನು ಮಾತಾಡ್ತಿದ್ದೀರಾ? ಉಂಡ್ರೆ ಅಲ್ಲೇನೆ ಏನು ಸಾರು ಮಾಡಿದ್ರಿ? ಎಲ್ಗ ವಾಲ್ಟಿರಂಗ ಇದ್ರೆ ಎಲ್ಗನ ಹೋಗೋಕ್ಕೆ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಎಲ್ಲ ನಾನು ನೋಡೋಕ್ಕೆ ಪಾಡೋಕ್ಕೆ ಅಂತಂದೇಳಿ ಫ್ರೀ ಬಸ್ ಐತೆ ಅಂತಂದೇಳಿ ನಿಂಗಮ್ಮನೂ ನೀನು ಏನೋ ಮಾತಾಡ್ತಾ ನಿಂತಿದ್ರಿ ಸಸ್ಪೆನ್ಸ್ ಆಗಿ. ನಿನಗೆ ಕಾಣೋದು ಏನೈತೆ ಲಸ್ಮಕ್ಕ? ನೀನಂತೂ ನಿನಗೆ ಕಾಣ್ದಂಗೆ ಹೋಗ್ತೀವೇನೆ. ನೀನೇ ಮುಂದಮ್ಮ. ನೀನು ಎಲ್ದಿದ್ರೆ ನಾವೆಲ್ಗೆ ಹೋಗೋಕ್ಕಾಗುತ್ತೆ? ನೀನು ಹೆಂಗೆ ಈಟ ಊಟ ಕಲ್ತಿರೋ ಹೊತ್ತಿಗೆ ಅಲ್ಗೂ ಇಲ್ಗೂ ಕರ್ಕೊಂಡು ಹೋಗ್ತೀವಿ. ನಮಗೆ ಓದಕ್ಕೆ ಬರೋಲ್ಲ, ಬರೆಯೋಕ್ಕೆ ಬರೋಲ್ಲ. ಏನಂದ್ರೆ ನಾವು ನಿನ್ನ ಜೊತೆಲಿ ಆಧಾರ್ ಕಾರ್ಡ್ ತಗೊಂಡು ಹಿಂದೆ ಬರೋದೇ. ನೀನಂದರೆ ಓದಿದ್ದೆ, ಹಿಂಗೆಲ್ಗ ನಾನು ಕರ್ಕೊಂಡು ಹೋಗ್ತೀವಿ. ನಿನ್ಗೆ ಹೇಳ್ದಲ್ಲೇ ನಾವಿನ್ನೆಲ್ಲಿ ಹೋಗೋಣ? ನಾವು ಓದಿಲ್ಲ ಪದಿಲ್ಲ. ನಿನ್ನೆ ಮುಂಬಳ್ಗತ್ತಿ. ನೀನು ಬಂದರೆ ನಾವೆಲ್ಗನ ಹೋಗ್ಬೋದಮ್ಮ. ಎಲ್ಗೂ ಹೋಗಲ್ಲೇನಿಲ್ಲ, ಇಲ್ಲೇ ಹೋಗೋಕ್ಕಾಗಲ್ಲ. ಯಾರು ಮಂತಕ ನಾನು ಒಂದು ಡೆಲಿವರಿ ಆಗೈತೆ ಅಂದರೆ ನೋಡ್ಕೊಂಬರೋಣ ಅಂತಂದರೆ ಬಂದು 5-6 ದಿವಸ ಆದ್ರೂ ಹೋಗೋಕ್ಕೆ ಆಗಿಲ್ಲ. ಬಸ್ ಚಾರ್ಜ್ ಒಂದಿಲ್ಲ ಅಂದರೆ ನಿದ್ದಿಟ್ಕೆಲ್ಲ ಬೇಡವೆ? ಹೋಗಿತ್ತಾಗೆ ಪೂಜೆ ಮಾಡ್ಸೋಕೆ ದುಡ್ಡು ಬೇಕು, ಯಾತ್ರವನ್ನ ಪ್ರಸಾದ ತಮ್ಮಕ್ಬೇಕು, ಊಟದ ಖರ್ಚಿಗೆ ಎಲ್ಲ ಬೇಕು. ಎಲ್ಲಿಂದ ಥರ ನಮ್ಮ ಈಗ ಬೇರೆ ಹುಡುಗರು ಎಲ್ಲ ಸ್ಕೂಲ್ಗೆ ಹೋಗ್ತವೆ. ಬ್ಯಾಗ್ ಬೇಕು, ಬುಕ್ ಬೇಕು, ಬಟ್ಟೆ ಬೇಕು, ಫೀಸ್ ಕಟ್ಟಬೇಕು. ಎಲ್ಲನ ಎಲ್ಲಿಂದ ಬರ್ತೈತೆ? ಇವಾಗ ಅಲ್ಲಿಗೂ ಹೋಗೋಕ್ಕಾಗಲ್ಲ. ಇನ್ನೊಂದು 2 ದಿನ ಕೂಲಿ ಪಾಲಿ ಆತಿಲ್ಲ. ನಾವು ಇವಾಗ ಮಾಡಿ ಬಂದೈತೆ ಎಲ್ಲ ಫಸ್ಲಿ ಇರ್ತಾರೆ. ಕೂಲಿದ್ರೆ ಹಿಂಗೆ ಯಾತನ ಕೂಲಿ ಪಾಲಿ ಇದ್ದಾಗ ದುಡ್ಡು ಆಡಿರೆ 1 ದಿನ 2 ದಿನ ಹೋಗಿ ಬರ್ಬೋದಮ್ಮ. ಹೋಗಿ ಅಲ್ಲೇ ಸಾಕಾಗೈತೆ ಬಿಡತ್ಲಾಗೈತಾ. ಫ್ರೀ ಬಸ್ ಅಂತ ಹೋದ್ರೂ ಸಾಕಾದಂಗೆ ಆಗುತ್ತೆ. ಮೈನಾತ ಮನೆ ಬೇರೆ ಬೈತಾರೆ. ಆಧಾರ್ ಕಾರ್ಡ್ ಐತೆ ಅಂತಂದೇಳಿ ಹೊಲ್ಟು ಬಿಡ್ತೀರ ಅಂತಂದೇಳಿ ಬೈತಾರೆ. ಅದಕ್ಕೆ ಸುಮ್ಕಾಗಿದ್ದೀನಿ, ಎಲ್ಗೂ ಹೋಗ್ದಂಗೆ. ನೀನು ಇದೆಯಲ್ಲ ನೀನು ಅಂತ ನಮ್ಮ ಅಯ್ಯಪ್ಪ ಎಲ್ಲನೂ ಹೊರಡಿಸ್ಬಿಡ್ತೀಯಾ? ಪಾಪ ಅವ್ರಿಗೆ ಗೊತ್ತಾಗಲ್ಲ, ಏನಿಲ್ಲ, ಕರ್ಕೊಂಡು ಹೊಲ್ಟು ಬಿಡ್ತಾಳೆ ಅಂತ ಬೈತೈತೆ. ಅದಕ್ಕೆ ನಾನು ಸುಮ್ಕಾಗಿದ್ದೀನಿ. ಆಗಲ್ಲ ನಿನ್ನ ಬೈದ್ರೆ ಹಂಗಲ್ಲ. ನಿಮ್ಮ ಅಯ್ಯಪ್ಪ ಪಾಪ ನಾವೇನು ಬರ್ದಲ್ಲೇ, ನಾವು ಆಡ್ದಲ್ಲೇ, ನಾವು ನಿನ್ನ ಜೊತೆಗೆ ಹೋಗ್ದಲ್ಲೇ ಕರ್ಕೊಂಡು ಹೋಗ್ತೀನಿ. ಪಾಪ ನೀನೇನು ಬಲ ಅಂತ ಮಾಡಿ ಕರ್ಕೊಂಡು ಹೋಗ್ತೀನಿ. ನಾವು ಬಾ ಹೋಗೋಣ ಅಂದರೆ ಪಾಪ ನೀನು ಬೈತೀಯ. ನಿನ್ನ ಯಾಕೆ ಬೈಬೇಕು ಪಾಪ? ಈ ಜಕ್ಲಿ ಕಟ್ಟೆತಾಗೆ ಹಳ್ಳಿ ಕಟ್ಟೆತಾಗೆ ಇವೆಲ್ಲ ಗಂಡಸರು ಕುಕ್ಕಂತವಲ್ಲ. ಲಸ್ಮಕ್ನಿದ್ದಲ್ಲೇ ಇವರೆಲ್ಲ ಕೆಡೋದು. ತಾನು ಕೆಡೋದಲ್ದ ಹೊಲನೆಲ್ಲ ಕೆಡಿಸ್ತು ಅಂತಂದೇಳಿ ಬೈಕೆಂತಾರೆ. ಅದಕ್ಕೇನೆ ಹಂಗೊಂದೈತೆ ಹೇಳು. ಗಂಡಸರು ಎಲ್ಲ ಕಲ್ತ್ಕೊಂತಾರಲ್ಲ, ಇವಕ್ಕೇನು ಗೊತ್ತಾಗಲ್ಲ. ಅಲ್ಲಿಗಿಲ್ಗೂ ಹೋಗೋದು, ಲಸ್ಮಕ್ ಹೋದ್ರೆ ಹೋಗೋದು, ಲಸ್ಮಕ್ನೇ ಹೊಡ್ಸೋದು ಅಂತ ಬೈಕೆಂತಾರಲ್ಲ. ಅದಕ್ಕೆ ಹಂಗೊಂದೈತೆ ಹೇಳಪ್ಪ. ನಾನು ಎಲ್ಲನ ಒಂದಿಟ್ಟು ಸೊಪ್ಪು ಐತೆ ನಾ ಕೊಯ್ಕೊಂಬರೋಣ. ಸಾಯಂಕಾಲಕ್ಕೆ ಸಾರಿರ್ಲಿಲ್ಲ. ಎಳೆಯದು ಎಲ್ಲನೇ ಇದ್ದರೆ ಕೋಲೆನದು ಗಜ್ಜಿತ್ತು, ಅದು ಕೊಯ್ಕೊಂಬಂದು ಕುಕ್ಸಕ್ಕೆ ಮಾಡೋಣ ಅಂತಂದೇಳಿ ಬಂದೆ. ನೀವು ಇಲ್ಲಿ ನಿಂತಿದ್ರಲ್ಲ ಅದಕ್ಕೆ ಇಟ್ಲ ಬಂದೆ. ಎಲ್ಲನ ಐತೆ ನಿಂಗಜ್ಜಿ ಸೊಪ್ಪು ಎಲ್ಲ ಹೊಲಗೆ ಐತಾರಮ್ಮ. ಎಲ್ಲನ ಎಲ್ಲೆಲ್ಲಿ ಸೊಪ್ಪು ಕಾಣಲ್ಲಮ್ಮ. ನಂದು 2 ದಿನ ತಗೊಂಬಂದು ಒಂದೇ ಸಂಖ್ಯೆ ಮಾಡೀವಿ. ಇವಾಗ ಎಲ್ಲನ ಐತೆ, ಎಲ್ಲನ ಕೊಯ್ಕೊಂಬಂದಿದ್ರೆ ನೀವು ಬರೀ ಹೋಗೋಣ. ಅಮ್ಮನಿ ಲಸ್ಮಕ್ಕ ಎಲ್ಲೈತೆ ಸುಮ್ಕಿರು. ಎಲ್ಲ ಹೊಲನೆಲ್ಲನ ಕೆಂಪು ಮಾಡ್ಯಾರ. ಒಟ್ಟು ಕುರಿಯರ್ ಬಂದವ್ರೆ. ಈಗೆಲ್ಲ ಪಡು ಹೋಗಿದ್ರಲ್ಲ, ಈಗೆಲ್ಲ ಅತ್ಲಾಗೆಲ್ಲ ಮಳೆ ಹಿಡಿದಿರುತ್ತೆ. ಇತ್ಲಾಗೆಲ್ಲ ಬಂದವ್ರೆ. ಎಲ್ಲನ ಒಂದಿಟ್ಟು ಬೀಳಿದ್ರೆ ಎಲ್ಲ ನುಗ್ಸಿ ಮೇಯಿಸ್ತಾರೆ. ಯಾ ಸೊಪ್ಪಿಲ್ಲ ಪಪ್ಪಿಲ್ಲ. ಮುಂದೆ ಡಿಲ್ವರಿ ಆಗಿತ್ತಲ್ಲ, ಬರೀ ಹೋಗಿ ನೋಡ್ಕೊಂಬರೋಣ. ಅಲ್ಲ ಕಣ್ಣಿಂಗಜ್ಜಿ, ಇದು ಹೆಣ್ಣು ಹುಡುಗಿ ಆಗೈತೆ. ಒಂದು ಗಂಡು ಹುಡುಗನ ಆಗಬಾರ್ದೆ. ಫಸ್ಟ್ನೇದು ಹೆಣ್ಣಾಗಿತ್ತು, ಇವಾಗ ನೋಡು ಇವಾಗಿಂದು ಹೆಣ್ಣಾಗೈತೆ. ಆಲೇನೆ ಆಪರೇಷನ್ ಮಾಡಿಸ್ಕೊಂಡು ಸೇರ್ನಂತೆ. ಇನ್ನೊಂದು ಗಂಡ ಆದರೂ ಆಗದ ಮಸ್ತಾಗ ಆಸ್ತಿ ಐತೆ. ಏನು ಇದ್ರೂ ಇರೋದು ಆಲೇ ಆಪರೇಷನ್ ಮಾಡ್ಸ್ಯಾವ್ರಿ.
ಅಲ್ಲ ಕಣೆ ಲಸ್ಮಕ್ಕ ಮನ್ಸನ್ಗೆ ಎಷ್ಟು ಆಸೆ ನೋಡಿ 11 ವರ್ಷ ಮಕ್ಕಳಿರ್ಲಿಲ್ಲ ಮಕ್ಕಳಾಗಿಲ್ಲ ಅಂತಂದು ಹೇಳಿ ಯೋಸು ದೇವ್ರನ್ನೆಲ್ಲ ಕರ್ಕೊಂಬಂದು ಜನರು ಕರ್ಕೊಂಬಂದು ಆ ಶಾಸ್ತ್ರ ಈ ಶಾಸ್ತ್ರ ಪೂಜೆ ಆ ಆಸ್ಪತ್ರೆ ಈ ಆಸ್ಪತ್ರೆ ಅಂತಂದೇಳಿ ಯೋಟ್ ಖರ್ಚು ಮಾಡಿರು. ಅವಾಗ ಏನಂಬಾರು, ಎಂಥವನತ್ತು ಎಣ್ಣ ಮೊಣ್ಣ ಎಂಥವನತ್ತು ಆದ್ರೂ ಸಾಕು, ನಮ್ಮ ಅಪ್ಪ ಅಮ್ಮಯ್ಯ ಅಂದ್ರೂ ಸಾಕು, ಆ ಮನೆಯ ಮಕ್ಳಿಲ್ಲದೆ ಅಂತದ್ದು ಅಂತಂದೇಳಿ 11 ವರ್ಷ ಮಕ್ಕಳಿರ್ಲಿಲ್ಲ. ಹಂಗಂದ್ರೆ ಅವಾಗ ಹಂಗಂಬಾರು. ಈಗ ನೋಡಿ ಮನ್ಸನ್ಗೆ ಆಸರನೇ ಇಲ್ಲ ನೋಡಿ, ಹೆಂಗೆ ಮಾಡ್ತಾರೆ ಅಂತಂದಂತೀಯ. ಅಷ್ಟೇ ಅಲ್ಲ ಹೇಳು, ಅಯ್ಯಮ್ಮ ಇನ್ನು ಯಾತದ ಇಂಜೆಕ್ಷನ್ ಹಾಕಿ ಮಕ್ಳು ಮಾಡ್ತಾರೆ ಅಂತಂದು ಅಂತಾರಲ್ಲ, ಅದನ್ನೆಲ್ಲ ಮಾಡಿಸ್ಕೊಂಡು ಎಲ್ಲ ನಾವು ಒಂದು 4 ಲಕ್ಷ 5 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡು ಬೆಂಗಳೂರಿಗೆ ಹೋಗಿ ಎಷ್ಟು ವ್ಯಥೆ ಕಾಣ್ತು. ಅಮ್ಮ ಹೇಳೋದು ಒಂದು ಬೇಡಮ್ಮ, ಕಷ್ಟ ಮಕ್ಳು ಇಲ್ತಿದ್ರು ಬೇಡ ಕಣ್ಣಿಂಗಜ್ಜಿ ಅಂತಂದು ಹೇಳಿ ಬಿಡಮ್ಮನಿ ಎಂಥವತ್ತು ಆಗಿದಾವೆ ಸಾಕು. ಹೊಲ ಮನೆ ಇದ್ರೆ ಏನು ಅವ್ರಿಗೆ ಕೊಡೋದು, ಅವ್ರೇನು ಮಕ್ಕಳಲ್ವೇ ಮನುಷ್ಯರು ಆಸರಿಲ್ಲ ನೋಡು. ಅದಕ್ಕೇನೆ ಇಂಥ ಒಂದಾದ್ರೆ ಇನ್ನೊಂದು ಆಗ್ಬೇಕು. ಮದುವೆ ಈಗ ಒಂದು ಹೆಣ್ಣು ಹುಡುಗಿ ಆಯ್ತು, ಅದರಿಂದ ಒಂದು ಗಂಡು ಆಗ್ಬೇಕಾಯ್ತು ಅಂತಂದಂಬದ. ಈಗ ಎಂಥವತ್ತು ಆಗಿದೆ ಬಿಡು ಅಂತಂದು ಹೇಳಂಬಲ್ಲ ಜನಗಳು. ಹಿಂಗೆ ಮನುಷ್ಯನಿಗೆ ಆಸೆ ಎಂಬುದು ವಿಪರೀತ ಜಾಸ್ತಿ. ಜನಗಳು ಅಂಬದೆ ಯಾವ್ರೇನು ಸಾಕು ಬಿಡತ್ಲಾಗೆ ನಮಗೆ ಎಂಥವನಾಗ್ಲೇಳು ಸಾಕು ಅಂತಂದು ಅಂಬಾರ. ಅವ್ರಿಗೂ ಆಸಿರೋದು ಒಳಗೆ ಗಂಡಾಗುತ್ತೆ ಅಂತಂದಂಬದು ಏನು ಮಾಡೋಕ್ಕಾಗುತ್ತೆ, ಹೆಣ್ಣು ಆಗೈತೆ ನೋಡ್ಕೊಂಬರಕ್ಕೆ ಅವ್ರಿವ್ರು ಹೋಗಿದ್ರೆ ನಾವು ಬರೀ ಕೈಗೆ ನೇನು ಹೋಗೋದು ಅಂತಂದೇಳಿ ಸುಮ್ಮನಾಗಿದ್ದು. ನಿಂಗಜ್ಜಿನೂ ಈಗ ಅದಕ್ಕೆ ನೋಡ್ಕೊಂಬರಕ್ಕೆ ಹೋಗೋಕ್ಕೆ ಹೊಲ್ಟೈತಿ, ಬರೀ ಕೈಗೆ ಹೆಂಗೆ ಹೋಗೋದು ಅಂತಂದೇಳಿ ನಾನು ಸುಮ್ಮನಾಗಿದ್ದೆ. ಯಾತನ ಒಂದು ತಾಣೊಬ್ಬ ಕೇಳಿ ಬರೇ ಕೈಯಾಗೆ ಹೋಗ್ಬಾರ್ದು. ಬರೀ ಕೈಯಾಗೆ ಹೋದ್ರೆ ಯಾವ್ದು ಬಾಣ್ತಿ ಮನೆ ಯಾತನ ನಮ್ಮ ಕೈಯಾಗಿದ್ದಿದ್ದ ಕೊಟ್ಟು ಬರಬೇಕು. ಸುಮ್ಮನೆ ಬರೀ ಕೈಯಾಗೆ ಹೋಗಿ ನೋಡ್ಕೊಂಡು ಇನ್ನು ಅವ್ರಿಗೇನೆ ಕಷ್ಟ ಕೊಟ್ಕೊಂಡು ಕಾಫಿ ಟೀ ಊಟ ಮಾಡಿರಿ ಅಂತಂದೇಳಿ ಎಲ್ಲ ಅಡಿಕೆ ಅಂತಾನ ಅವ್ರಿಗೆ ಬಾಣ್ತಿ ಮನೆ ಅಂದರೆ ಯೋಟ್ ಬದುಕಿರುತ್ತೆ. ಅವ್ರಿಗೆ ಒಂದು ಬದುಕು ಕೊಟ್ಟು ಬರಬಾರ್ದು. ನಾವು ಕೈಯಾಗೆ ಯಾತನ ಇಟ್ಕೊಂಡೋಗಿ ಕೊಟ್ಟು ಬರೋದ ಕಲ್ತ್ಕೋಬೇಕು. ಅಂತಾರೆ ಯಾರು ಇದಾರ ಈ ಕಾಲದಾಗೆ ಎತ್ತನ ಕೊಡಬೇಕು ಅಂತಂದಂಬೋದು ಹೋಗೋದು ಚೆನ್ನಾಗಿ ಅಂಬೋದು ಕುಕ್ಕಂಬೋದು ಅವ್ರ ಮನೆಗೆ ಕಾಫಿ ಕುಡಿಯೋದು ಎಲ್ಲ ಅಡಿಕೆ ಹಾಕ್ಯಂಬೋದು ಅಡುಗೆಗಿದ್ರೆ ಉಂಡು ಕೈ ತೊಗೊಂಡು ಬರೋದು. ಈ ಕಾಲದಾಗೆ ಯಾರ ಒಬ್ಬೊಬ್ರು ಬರೀ ಕೈಯಾಗ ಹೋಗ್ಬಾರ್ದು ಬಾಣ್ತಿ ಮನೆ ಅಂತಂದಂಬೋದು. ಯಾರು ಹೆಂಗನ ಮಾಡ್ಕೊಂಬ್ಲಿ ಒಟ್ಟಲ್ಲಿ ನಾವು ಯಾತನ ತಗೊಂಡು ಹೋಗಿ ನೋಡ್ಕೊಂಬರ್ಬೇಕು. ಮಕ್ಕಳಿಲ್ಲಂತ 12 ದೇವ್ರಿಗೆ ಆರ್ಕೆ ಓರ್ತಾರೆ ಬಿಡು. ಎಂಥವು ಆಗಿದಾವ ಅವು ಏನು ಅವೆಲ್ದ ಇದ್ದಾವೆ ಎಂಥ ಚೆನ್ನಾಗಿದಾವೆ ಅವು. ಹುಡುಗರು ಹೆಣ್ಣು ಹುಡುಗರು ಆದ್ರೂ ಗೊಂಬೆಗಿದಾವೆ ಹಂಗೇನೆ ನೋಡೋಕ್ಕೊಂದು ಸಿರಿಯಾಗುತ್ತೆ ಅವ್ರಿಗೆ. ಅವನ್ನೇ ನೋಡಿ ಸಂತೋಷ ಪಡ್ತಾರೆ ಜನಗಳು. ಗೊಂಡಾಗಬೇಕಾಯ್ತು ಗಂಡಿಲ್ಲೇನಿಲ್ಲ ಬರೀ ಹೆಣ್ಣು ಅಂತಾರೆ. ಮಕ್ಕಳಿಲ್ದಾಗ ಅಯ್ಯೋ ಮಕ್ಕಳಾಗಿಲ್ಲ ಏನಿಲ್ಲ ಅವನು ಊಪ ಅವನಿಗೆಲ್ಲ ಆಗ್ತವೆ ಮಕ್ಕಳು ಹಂಗೆ ಹಿಂಗೆ ಅಂತಂದೇಳಿ ಆಡ್ಕೆ ಮಾರು ಗೊಡ್ಡಿ ಮಕ್ಕಳಾಗಲ್ಲ ಪಕ್ಕಳಾಗಲ್ಲ ಅಂತಂದೇಳಿ ಆಡ್ಕೆ ಮಾರು. ಈಗ ನೋಡಿ ಮಕ್ಕಳಾಗಿದ್ದಾವೆ, ಈಗ ಗಂಡಾಗಿಲ್ಲ ಮಂಚನಿಲ್ಲ ಅಂತಂದಂತಾರೆ. ಜಲದ ಬಾಯಿ ಕಟ್ಬೋದು, ಜನದ ಬಾಯಿ ಕಟ್ಟೋಕ್ಕಾಗಲ್ಲ ಬಿಡು. ನಮ್ಮ ಸಂತೋಷ ನಾವು ಅನ್ಭವಿಸ್ಬೇಕು. ಸುಮ್ಮನೆ ಯಾರ ಏನೋ ಅಂತಾರೆ ಅಂತಂದೇಳಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ನಿಮ್ಮೂರಾಗೆ ಆ ಥರ ಇರುತ್ತೆ ಕಮೆಂಟ್ ಮಾಡಿರಿ. ನಮ್ಮೊಳಗೇನೆ ಹಿಂಗೆ ನಡೀತಿರೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.